ಲೋಕಸಮರದ ಅಖಾಡದಲ್ಲಿ ನಾಯಕರ ನಡುವೆ ಗಂಡಸ್ತನ ಸವಾಲ್ ನಡೀತಾ ಇದೆ. ಮೋದಿ ಎದುರು ಮಾತನಾಡುವುದಕ್ಕೆ ಬಿಜೆಪಿ ನಾಯಕರು ಗಡಗಡ ಅಂತ ನಡುಕ್ತಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬೊಮ್ಮಾಯಿ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಗೃಹ ಸಚಿವ ಪರಮೇಶ್ವರ್ ತುಮಕೂರು ಬಿಜೆಪಿಯಲ್ಲಿ ಗಂಡಸರಿಲ್ವೇನ್ರಿ ಅಂತ ಹೇಳಿದ್ದು ಕಮಲ ನಾಯಕರನ್ನ ಕೆರಳಿಸಿದೆ. ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಗಂಡಸ್ತನದ ಗೊದ್ದಾಟ. ಮೋದಿ ಎದುರು ಮಾತನಾಡಲು ಗಡಗಡ ಅಂತಾರೆ ಎಂದ ಸಿಎಂ. ವೈಫಲ್ಯ ಮುಚ್ಚಿಕೊಳ್ಳಲು ಗಂಡಸ್ತನದ ಮಾತೆಂದ ಬೊಮ್ಮಾಯಿ. ಲೋಕಸಭೆ ಚುನಾವಣಾ ರಣರಂಗದಲ್ಲಿ ಮಾತಿನ ಯುದ್ಧ ತಾರಕಕ್ಕೇರಿದೆ. ನಾಯಕರು ದಮ್ಮು ತಾಕತ್ತು ಧರ್ಮ ಯುದ್ಧ ಅಂತ ವಾಗ್ಬಾಣ ಬಿಟ್ಟಿದ್ರು. ಆದ್ರೀಗ ಗಂಡಸ್ತನದ ಸವಾಲು ಅಖಾಡದಲ್ಲಿ ಸದ್ದು ಮಾಡ್ತಿದೆ. ನಿನ್ನೆ ಚಿತ್ರದುರ್ಗದಲ್ಲಿ ನಡೆದ ಕೈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣದಲ್ಲಿ ಬಿಜೆಪಿ ವಿರುದ್ಧ ಬೆಂಕಿ ಕಾರಿದ್ರು. ಪ್ರಧಾನಿ ಮೋದಿ ಮುಂದೆ ಮಾತನಾಡಲು ಬಿಜೆಪಿಯವರು ಗಡಗಡ ಅಂತ ನಡುಕ್ತಾರೆಂದು ಲೇವಡಿ ಮಾಡಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಏನ್ ಇವರು ನರೇಂದ್ರ ಮೋದಿ ಅವರು ಕಂಡ್ರೆ ಗಡಗಡ 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 ಅಂತ ನಡುಕ್ತಾರೆ. ಬಿಜೆಪಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದನ್ನೇ ಇಲ್ಲಿ ಹೇಳೋದು. ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ ಅನ್ನೋದು ಇವರು. ನಮ್ ಕಡೆ ಕೋಲೆ ಬಸವ, ನಿಮ್ ಕಡೆ ಇದೆಯಾ ಕೋಲೆ ಬಸವ? ಮದುವೆ ಆಯ್ತಿಯಾ? ಆಯ್ತೀನಿ ಅಂತ ಹಿಂಗ್ ತಲೆ ಕುಣಿಸೋದು. ಮದುವೆ ಆಗಲ್ವಾ? ಆಗಲ್ಲ. ಹಂಗೆ ಇವು. ಮೋದಿ ವಿರುದ್ಧದ ಸಿಎಂ ಆರೋಪಕ್ಕೆ ಬಸವರಾಜ ಬೊಮ್ಮಾಯಿ ಟಾಂಗ್ ನೀಡಿದ್ದಾರೆ. ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಈ ರೀತಿ ಮಾತನಾಡ್ತಾರೆ ಅಂತ ಹೇಳಿದ್ರು. ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಯಾವ ಮಾಲಕರು ಅಧಿಕಾರ ತಂದ್ರೆ ಅವ್ರು ಕಷ್ಟ ಆಗಿದ್ದಾರೆ. ನಮ್ಮ ಪ್ರಭಾವ ಬಂದಾಗ ಯಾರಿಗೂ ಕಾಯ್ದೆ ಒಂದಲ್ಲ 2 ಪಟ್ಟು ರಿಲೀಸನ್ನು 1 ತಿಂಗಳದಾಗ ರಿಲೀಸ್ ಮಾಡಿ 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಗಂಡಸ್ತನ ನಮ್ದಿದೆ. ನಾವೇನು ಮೇಲೆ ಯಾರಿಗೂ ಬಟ್ ಮಾಡಿ ತೋರಿಸಿಲ್ಲ. ಅದರಿಂದ ಇವ್ರು ನಿಜವಾದ ಗಂಡಸ್ತನ ಪರೀಕ್ಷೆ ಇವ್ರದ್ದಿದೆ. ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ. ಕುಂಟು ನೆಪ ಹೇಳ್ತಾರೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಗಂಡಸ್ತನದ ಮಾತಾಡ್ತಾರೆ. ನಿಜವಾದ ಗಂಡಸ್ತನ ನಮ್ಮ ಅಧಿಕಾರದಾಗ ತೋರಿಸಿದ್ದೇವೆ. ಅವ್ರ ಅಧಿಕಾರತೆ ಅವ್ರು ತೋರಿಸಲಿ. ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರೋಡ್ ಶೋದಲ್ಲಿ ಶಾಸಕ SR ಶ್ರೀನಿವಾಸ್ ಮಾತನಾಡಿ, ಮೋದಿ ಮುಂದೆ ಒಬ್ಬನೇ ಒಬ್ಬ ಸಂಸದರು ಗಂಡಸಲಾಗಿ ಯಾರೂ ನಿಂತಿಲ್ಲ ಅಂತ ತಿರುಗೇಟು ನೀಡಿದ್ರು. ಲೋಕಸಭೆಯಲ್ಲಿ ಯಾರು ಧ್ವನಿ ಎತ್ತಬೇಕಾಗಿತ್ತು ಆ ಸದಸ್ಯರು ಒಬ್ಬರು ಕೂಡ ಬಿಜೆಪಿಯ 26 ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಒಬ್ಬರೇ ಒಬ್ಬ ಮೋದಿ ಮುಂದೆ ಗಂಡಸರಾಗಿ ನಿಂತಿರ್ತಕ್ಕಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. HDK ಹಾರ್ಟ್ ಆಪರೇಷನ್ ಕುರಿತ ರಾಮನಗರ ಕೈ ಶಾಸಕರ ಗಂಡಸ್ತನ ಹೇಳಿಕೆಗೆ ಬಿಜೆಪಿ ಶಾಸಕ ಮುನಿರತ್ನ ಟಾಂಗ್ ನೀಡಿದ್ದಾರೆ. ಕುಮಾರಣ್ಣ ಅವರು ಹಾಸನದಲ್ಲಿ ಒಂದು ಕಡೆ ಮಾತನಾಡ್ತಾ ಇರ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ನಾನು ನನ್ನ ಹೃದಯ ಶಸ್ತ್ರಚಿಕಿತ್ಸೆ ಇದೆ, ಅದಕ್ಕೆ ಆಸ್ಪತ್ರೆಗೆ ಹೋಗಬೇಕಾಗಿದೆ ಅಂತ. ಈ ರಾಮನಗರದ MLA ಮಾತಾಡ್ತಾರೆ, ಗಂಡಸ್ತನ ಇಲ್ವಾ, ತಾಕತ್ತಿಲ್ವಾ, ದಮ್ಮಿಲ್ವಾ ಅಂತ ಕೇಳ್ತಾರೆ. ಆ ದಮ್ಮು ತಾಕತ್ತು ಈ ಸಾರಿ ಇಲ್ಲಿ ಓಟ್ ತಗೊಂಡು ತೋರ್ಸಪ್ಪ ಅಂತ ನೀವ್ ಹೇಳಿ. ತುಮಕೂರು ಬಿಜೆಪಿಯಲ್ಲಿ ಗಂಡಸರು ಇಲ್ವೇನ್ರಿ ಎಂದ ಬರಾಂ. ತುಮಕೂರಿನಿಂದ ವಿ ಸೋಮಣ್ಣರನ್ನ ಅಖಾಡಕ್ಕೆ ಇಳಿಸಿರೋ ಬಿಜೆಪಿ ವಿರುದ್ಧ ಸಚಿವ ಪರಮೇಶ್ವರ್ ಕೆಂಡ ಕಾರಿದ್ದಾರೆ. ಬೆಂಗಳೂರಿನಿಂದ ಕರೆದುಕೊಂಡು ಬಂದು ನಿಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಒಬ್ಬ ಗಂಡಸು ಇರ್ಲಿಲ್ವೇನ್ರಿ ಅಂತ ಪ್ರಶ್ನಿಸಿದ್ದಾರೆ. ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಸೋಮಣ್ಣ ಅಂತ ಹೇಳಿ ನಿಲ್ಸಿದಿರಲ್ಲ. ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋಕೆ ಇರ್ಲಿಲ್ವೇನ್ರಿ? ಹೀಗೆ ಲೋಕಸಭೆ ಸಮರಾಂಗಣದಲ್ಲಿ ಮಾತಿನ ಬೆಂಕಿ ಬಿರುಗಾಳಿ ಮತ್ತೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.